ದುಮ್ಮಸೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥದ್ರಲ್ಲಿ ಒಬ್ಬರು ಪೂರ್ಣಿಮಾ ಅವರು ತಮ್ಮ BEdನ್ನು ಏನಂದರೆ ಸತತವಾಗಿ ಗೃಹಲಕ್ಷ್ಮಿ ಬರುವಂಥ ಹಣದಿಂದ ಮುಗಿಸ್ತಾ ಇದ್ರೆ ಅಂಥೇಳಿ. ಹಾಗಿದ್ರೆ ಬನ್ನಿ ಅದರ ಕುರಿತಾಗಿ ನಮ್ಮ ಜೊತೆ ಮಾತನಾಡಲು ದುಮ್ಮಸೂರಿನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ವೀರಪ್ಪ ದುಮ್ಮಸೂರು ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಗ್ರಾಮದವರಾದ ಪೂರ್ಣಿಮಾ ಓಂಪ್ರಕಾಶ್ ಶಿಂದೆ ಅವ್ರು ಏನದಂದ್ರೆ ಇವತ್ತು ಗೃಹಲಕ್ಷ್ಮಿ ಹಣದಿಂದ BEd ಎಜುಕೇಷನ್ ಸಲುವಾಗಿ ಯೂಸ್ ಮಾಡ್ಯಾರ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇವತ್ತು ಸರ್ಕಾರ ಒಂದು ಯೋಜನೆ ತಂದ್ರೆ ಅದಕ್ಕೆ ನಾವು ಒಳ್ಳೆ ರೀತಿಯಿಂದ ಬಳಸ್ಕೋಬೇಕಂತೇಳಿ ಏನದಂದ್ರೆ ಒಂದು ಇದರಿಂದ ಅವ್ರು ಬಳಸ್ಯಾರ, ಆದರ್ಶ ಆಗ್ಯಾರ ಅವರು. ಇವತ್ತು ಏನದಂದ್ರೆ ಸರ್ಕಾರದ ಯೋಜನೆಗೆ ಆದರ್ಶ ಆಗ್ಯಾರ ಅವರು. ಅವ್ರ ರೀತಿ ಅದೇ ರೀತಿ ನನ್ನ ಇನ್ನೊಬ್ಬರು ಕೆಲವೊಬ್ಬರು ಭಾಳಷ್ಟು ಜನ ಏನದ ಫೋನ್ ಮುಖಾಂತರ ಏನದಂದ್ರೆ ನಮ್ಮ ಮಕ್ಕಳಿಗೆ ಏನದ ಗೃಹಲಕ್ಷ್ಮಿ ಹಣ ಬಂದಿದ್ದರಿಂದ ಒಳ್ಳೆಯ ಸ್ಕೂಲಿಗೆ ನಾವು ಹಾಕಿದೆವು, ಒಳ್ಳೆ ಶಿಕ್ಷಣ ಕೊಡ್ಲತ್ತಿದ್ದೆವು. ಕೆಲವೊಬ್ಬರು ಬಡ ಕುಟುಂಬದವ್ರು ಏನು ಹೇಳಿದ್ರು ಅಂದ್ರೆ ಹೋದ ಕಳೆದ ಪಂಚಮಿ ಹಬ್ಬದಲ್ಲಿ ಏನದಂದ್ರೆ ಅವರು ಮಕ್ಕಳಿಗೆ ಕೂಡ ಹೆಣ್ಮಕ್ಳಿಗೆ ಮನೆಗೆ ಕರೆತಂದು ಒಳ್ಳೆ ರೀತಿ ಸಿಹಿ ತಿನ್ನಿಸಿ ಒಳ್ಳೆ ರೀತಿ ಹಬ್ಬ ಮಾಡಿರುವಂತೇಳಿ ಭಾಳಷ್ಟು ಜನ ನಮಗೇನದ ಗೃಹಲಕ್ಷ್ಮಿದು ಹಣದಿಂದ ಭಾಳ ಉಪಯೋಗ ಆಗ್ಲತ್ತದ. ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾವು ಏನದ ಎಷ್ಟು ಅಭಿನಂದನೆ ಸಲ್ಲಿಸಿದ್ವಿ ಕಮ್ಮದ. ಅದೇ ರೀತಿ ನಮ್ಮದು ಹುಮ್ನಾಬಾದ್ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಸರ್ ಅವ್ರಿಗೆ ಕೂಡ ನಾವು ದುಮ್ಮಸೂರು ವತಿಯಿಂದ ಅಭಿನಂದನೆ ಹೇಳ್ತೇವೆ. ಏಕೆಂದರೆ ಪದೇ ಪದೇ ನಮ್ಮನ್ನು ಸಾಹೇಬರು ಹೇಳಿ ಗೃಹಲಕ್ಷ್ಮಿ ಹಣ ಎಲ್ಲರಿಗೆ ದುಡ್ಡು ಮುಟ್ಲತ್ತೋ ಎಲ್ಲ ನೋಡ್ಕೊರಿ, ಎಲ್ಲ ಒಳ್ಳೆ ರೀತಿ ಕಾರ್ಯ ಮಾಡ್ರಿ ಅಂಥೇಳಿ ಏನದ ಪದೇ ಪದೇ ಹೇಳ್ತಾರೆ ಅವರು. ಸಾಹೇಬ್ರದ್ದು ಏನದಂದ್ರೆ ಇವತ್ತು ಸಾಹೇಬ್ರದ್ದು ಸರ್ಕಾರದ ಏನದಂದ್ರೆ ಇವತ್ತು ರಾಜಶೇಖರ್ ಪಾಟೀಲ್ ಅವರು ಮತ್ತು ಸಿದ್ದರಾಮಯ್ಯ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, DK ಶಿವಕುಮಾರ್ ಅವರು, ಕರ್ನಾಟಕ ಸರ್ಕಾರ ಏನದ ಒಳ್ಳೆ ರೀತಿ ಮಾಡಿದೆ. ಈ ಯೋಜನೆ ಒಳ್ಳೆ ರೀತಿ ಬಳಸ್ಕೋಬೇಕು. ನಮ್ಮದು ದುಮ್ಮಸೂರು ಮಾದರಿ ಅಂತೆ ಎಲ್ಲ ಹಳ್ಳಿಯಲ್ಲೂ ಕೂಡ ಇದೇ ರೀತಿ ಏನದಂದ್ರೆ ಒಳ್ಳೆ ಯೂಸ್ ಮಾಡ್ಬೇಕಂತೇಳಿ ನನ್ನೊಂದು ಅನಿಸಿಕೆ ಇದೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.